विजया जवदोलीची सई मेरवी रणभूमिय परिय विजया हैतन्य वहाईत रुजब दुर्ग गज सहित हैतन्य वहाईत रुजब दुर्ग गज सहित कुहिर नोच कुल महाबली कुल कुहिर नोच कुल महाबली कुल कृपपरिता गुरु विजया परिकलिता कृपपरिता गुरु विजया परिकलिता विजया जवदोलीची सई मेरवी रणभूमिय परिय विजया अर्जुन अर्जुन इत्त नोडु कौरवेश्वरರ ಶಿಬಿರವನ್ನ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನೊಮ್ಮೆ ನಿಲ್ಲಿಸಿ ಎನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಆ ಕೌರವ ವೀರರನ್ನೊಂದು ಸಾರಿ ನೋಡುವೆನು. ಕೌರವೇಶ್ವರನ ಹಿತಾಕಾಂಕ್ಷೆಗಾಗಿ ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಈ ಯುದ್ಧ ಭೂಮಿಯಲ್ಲಿ ನೀಡಲಿರುವ ಕೌರವ ವೀರರನ್ನೊಂದು ಸಾರಿ ತೋರಿಸುವುದೇವ. ನಿನ್ನಿಚ್ಛೆ ಅರ್ಜುನ. ಅತ್ತ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮಾಹಿತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನ ಪ್ರಿಯರಾದ ಕರ್ಣ, ದುಶ್ಯಾಸನ, ಸಿಂಧೂರಾಜನಾದ ಶಕುನಿ, ಬಲಗಡೆ ಜಯೇಂದ್ರತನ, ಚಲಗೆಡದೆ ಒಂದೇ ಪಾರ್ಶ್ವರಥದಲ್ಲಿ ಕೌರವೇಶ್ವರನ 98 ಮಂದಿ ಸಹೋದರರು, ಧನುರ್ಧಾರಿಯಾದ ದ್ರೋಣಾಚಾರ್ಯರು, ಉಲ್ಕಧಾರಿಯಾದ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಕೌರವೇಶ್ವರನ ಸೇನಾಧಿಪತಿಯಾದ ಭೀಷ್ಮಾಚಾರ್ಯರು. ಆತನು ನಿಮ್ಮ ಪೂಜ್ಯ ಮಹಾಪಿತನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪಿತನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ಇದು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಪಾರ್ಥ, ನನಗಿದೆಂತಹ ಪವಿತ್ರ ಸಮಯ. ಎನ್ನೊಳಗೆ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ತನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ದೇವಾ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ
ಮತೀನ ನಾನಾದೆ ಪದವ ತೋರಿಸೋ ಮುನ್ನ ಮತೀನ ನಾನಾದೆ ಪದವ ತೋರಿಸೋ ಮುನ್ನ ಸಮಾಜದಿ ಸೆನೆ ಸಾಧನಾ ಕೃಷ್ಣ ಸಮರದಿ ಸೆನೆ ಸಾಧನಾ ಕೃಷ್ಣ ಸಮರದಿ ಸೆನೆ ಸಾಧನಾ ಸಮರದಿ ಸೆನೆ ಸಾಧನಾ ಸಮರದಿ ಸೆನೆ ಸಾಧನಾ. ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ನನ್ನ ಶರೀರದಲ್ಲಿ ರೋಮಾಂಚನ ಕಂಪನವೂ ಹುಟ್ಟುತ್ತಿರುವುದು. ಪರಮಾತ್ಮ, ನನ್ನ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ನಾಲಿಗೆಯೂ ಒಣಗಿತು, ಕೈಯಿಂದ ಗಾಂಡೀವವು ಜಾರಿತು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜಾತಿಗಳು. ಇವರುಗಳನ್ನು ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ಒದಿಸಲು ನನ್ನಿಂದಾಗದು. ಜಾತಿ ಒದೆಗೂ ಗುರು ಹಿಂಸೆಗೂ ನಾನು ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ದೇವ, ನನಗೆ ಯುದ್ಧವು ಬೇಡ. ಪಾರ್ಥ, ಇಂಥ ವಿಷಮಾಸಾರದಲ್ಲಿ ಇಂಥ ಕುಷ್ಮಳ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಬಾರಿಯ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಪರಮಾತ್ಮ, ಪಾರ್ಥ, ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯವನ್ನು ಆಳುವ ಇಚ್ಛೆಯು ನನಗಿಲ್ಲ ದೇವ. ಸಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ ದೇವಾ, ಸಮ್ಮತವಿಲ್ಲ. ಪಾರ್ಥ, ಇಂಥ ವಿಷಮಾಸಾರದಲ್ಲಿ ಯಾರು ಯಾರನ್ನು ಓದಿಸುವುದು? ಅಳುವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಈ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಕೂಡ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಇದು ಕ್ಷತ್ರಿಯ ಧರ್ಮ. ನಿನ್ನ ಭೀಷ್ಮ ದ್ರೋಣಾದಿಗಳು ನಾನು ನೀನು ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವು. ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಡಿಯಲ್ಲ, ಆ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ದೇವ, ಯುದ್ಧದ ಹೊರತಾಗಿ ಮತ್ತಾವ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ಅದು ನಿನಗೆ ನೆನಪಿಲ್ಲಿದೆ ಅರ್ಜುನ. ಯುದ್ಧವು ಕ್ಷತ್ರಿಯ ಧರ್ಮ. ಇದು ಧರ್ಮದ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶನವೋ ಧರ್ಮ ರಕ್ಷಣೆಯು? ಈ ಯುದ್ಧದಲ್ಲಿ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಅರ್ಜುನ, ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು ದೇವ? ಪಾರ್ಥ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವು. ಅದರ ನೆನಪು ನನಗಿರುವುದು, ನಿನಗಿಲ್ಲ. ಸ್ವಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ಪಾರ್ಥ, ನಿನ್ನ ಅವತಾರಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಯೋರೂಪಿ ದರಿದ್ರಿಯ ನೆನೆಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳಿಗೆ ಶಕ್ತಿಯನ್ನು ವೃದ್ಧಿಸುವೆನು.
ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೆರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿ, ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ ಪಾರ್ಥ. ಪರಮಾತ್ಮ, ಪಾರ್ಥ, ನಿನ್ನೀ ದಿವ್ಯವಾಣಿಯಿಂದ ನನ್ನ ಮೋಹವು ನಶಿಸಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನೊಮ್ಮೆ ತೋರಿ ನನ್ನನ್ನು ಕೃತಜ್ಞನನ್ನಾಗಿ ಮಾಡುದೇವಾ. ತಥಾಸ್ತು ಪಾರ್ಥ. ಕರಾಳ ಕಾಳ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಗರನ್ನು ಒಂದೇಶರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ. ಆಹಾ, ಇದೆಂತಹ ಭಯಾನಕ ರೂಪವಿದು ಪ್ರಭು. ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರನು ಪ್ರಭು. ನಿನ್ನ ಶಾಂತ ರೂಪವನ್ನು ನನಗೆ ಧಾರಣ ಮಾಡು ದೇವಾ. ದೇವಾ, ನನ್ನ ಕೈಕಾಲುಗಳು ನಡುಗುತ್ತಿರುವವು, ನಾಲಿಗೆಯು ಒಣಗಿತು. ಶ್ರೀಹರಿ, ಪರಮಾತ್ಮ, ನಾರಾಯಣ, ನಾರಾಯಣ ಹರಿ, ಶೌರಿ ಮುರಾರಿ, ನಾರಾಯಣ ಹರಿ, ಶೌರಿ ಮುರಾರಿ, ನಾರಾಯಣ ಹರಿ, ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸದಾ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಧಾರುಣ ಮಾಡು ಸೌಮ್ಯ ರೂಪವ, ಧಾರುಣ ಮಾಡು ಸೌಮ್ಯ ರೂಪವ, ನಾರಾಯಣ ಹರಿ, ಶೌರ್ಯ ಮುರಾರಿ, ನಾರಾಯಣ ಹರಿ, ಶೌರ್ಯ ಮುರಾರಿ, ನೀನೇ ನನ್ನ ಪ್ರಾಣ ಸದಾ. ಅಕ್ಷಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನು ನೀ ಸಂಹರಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭೋ. ಲಕ್ಷೋಪಲಕ್ಷ ರಾಕ್ಷಸರನು ನೀ ಸಂಹರಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭೋ. ಪಕ್ಷಿವಾನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ರಕ್ಷಿಸೋ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಪರಮಾತ್ಮ, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಸ್ಮಾನಂ ಸೃಜಮ್ಯಹಂ
पवित्राणाय साधूनां विनाशाय चतुष्कृतम् धर्म संस्थापनार्थाय संभवामि युगे युगे संभवामि युगे युगे ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಎಲ್ಲವೂ ಭಂಗವಾಯಿತು ಸಹೋದರ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಿದನು ಅಗ್ರಜ. ಸಹೋದರ ಭೀಮಸೇನ, ಆದರೆ ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ ಅಗ್ರಜ. ಹಾಗಾದರೆ ಇದರ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಪರಾಜಯ 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 ಎಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಕೈಯಲ್ಲಿ ಖಡ್ಗ ಇರುವಾಗ, ಪೂಜೆ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರವಾಗಿಯೇ ನಾವು ಇಷ್ಟೊಂದು ಬಾರಿ ಚಿಂತಿಸುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜಯಶಕ್ತ? ಹೌದು ಕುಮಾರ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ಅಭಯ. ದೊಡ್ಡಪ್ಪ, ಅಭಿಮನ್ಯು, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ಅಭಯ. ಇದು ನೋಡನ ಬೀಳುವ ಬೇಡಿ ವೈತಲಗಳ ಕೈಯೇನ.
ಕುಮಾರ ಅಭಿಮನ್ಯು, ನಾನು ಆ ಇವನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬಂದನು. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ಈ ಕೆಲಸ ನಿನ್ನಿಂದ ಆಗದು ಕುಮಾರ. ಅದು ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದು ಕುಮಾರ. ದೊಡ್ಡಪ್ಪ, ನಾನೇನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದ ಕಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡ ಗಾತ್ರ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ? ನಿಮ್ಮ ಕಣ್ಮುಂದೆ ಇರುವ ಈ ದೇಹವು ಚಿಕ್ಕದಾಗಿರಬಹುದು, ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಅದು ಮಾತ್ರ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಡಿ. ಎನ್ನನ್ನು ಮಗನಾಗಿ ಪಡೆದ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿ ಸುಭದ್ರ ದೇವಿಯು ಆನಂದ ಪಾರ್ಶ್ವವನ್ನು ಸುರಿಸಲಿ. ಧೈರ್ಯದಿಂದ ಓಡಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರೀಯನ ನಿಯಮ. ಮರಣ ಕಂಜಿ ಹಿಡಿದ ಕಡಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿದ ಕುಳಿತುಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ. ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಆ ಉಪಾಯವನ್ನು ಕಲಿತಿದ್ದೆನು. ಈಗ ನನಗೆ ಅವಕಾಶವನ್ನು ದೊರಕಿದೆ, ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯು ವ್ಯೂಹ ಭೇದಿಸಿದೊಡನೆ ನಾವು ಸೈನ್ಯ ಸಮೇತರಾಗಿ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಬರುವೆವು. ಅನಿರೀಕ್ಷಿತವಾಗಿ ಬಂದೊದಗಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಆಗಲಿ ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನು ಈ ಪ್ರಿಯ ಬಾಲಕನನ್ನು ಕ್ಷಣಕಾಲವೂ ಬಿಟ್ಟಿರಲಾಗದು. ಆಗಲಿ ಅಗ್ರಜ. ಕೀರ್ತಿಶಾಲಿಯಾಗು ವೀರ ಪಾರ್ಥ ಕುವರನೇ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಕೀರ್ತಿಶಾಲಿಯಾಗು ವೀರ ಪಾರ್ಥ ಕುವರನೇ. ಚಕ್ರವ್ಯೂಹದ ಕ್ಷತ್ರಿಯ ಅಗಮರ. ಕುಮಾರ ಚಕ್ರವ್ಯೂಹದ ಕ್ಷತ್ರಿಯ ಅಗಮರ ಒಂದು ಕ್ಷಣದಲ್ಲಿ ಬಾವೀರ. ಒಂದು ಕ್ಷಣದಲ್ಲಿ ಬಾವೀರ. ಕೀರ್ತಿಶಾಲಿಯಾಗು ವೀರ ಪಾರ್ಥ ಕುವರನೇ. ಪಾರ್ಥ ಕುವರನೇ, ಪಾರ್ಥ ಕುವರನೇ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವಿರೋಧಂತಾಗಲಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರುವಾಗ ಪಾಂಡವರಿಗೆ ಅಪಜಯದಲ್ಲಿರುವುದು ದೊಡ್ಡಪ್ಪ. ಹೌದು ಕುಮಾರ. ಆ ಪರಮಾತ್ಮನೇ ನನ್ನ ಸಹಾಯಕನು, ಈ ಖಡ್ಗವೇ ನನ್ನ ಸಹಾಯಕನು. ಈ ಖಡ್ಗವು ಎಲ್ಲಿವರೆಗೂ ಇರುವುದು ಅಲ್ಲಿವರೆಗೂ ಪಾಂಡವರ ವಿಜಯ ಪತಾಕೆಯು ವೀರಾಜಿಸುವುದನ್ನು ತಿಳಿಯಿರಿ. ದೊಡ್ಡಪ್ಪ, ಈ ಖಡ್ಗವು ವೈರಿಗಳ ಹೃದಯವನ್ನು ರಕ್ತಪಾನ ಮಾಡಲು ಆತುರಿತಿರುವುದು ದೊಡ್ಡಪ್ಪ. ಹೌದು ಕುಮಾರ. ದುರದಳು ಜಯಿಸಿದ ವೈರಿಗಳ ಬರಿ ಬರಿಯಿಂದಲೇ ನರ ಹದಮರ. ದುರದಳು ಜಯಿಸಿದ ವೈರಿಗಳ ಬರಿ ಬರಿಯಿಂದಲೇ ನರ ಹದಮರ. ದುರದಳು ಜಯಿಸಿದ ವೈರಿಗಳ ಇದ ಬಿಡಿದ ಗದ ಕಟ್ಗಲಿ. ಇದ ಬಿಡಿದ ಗದ ಕಟ್ಗಲಿ. ಮದಾಂಧರಿ ಮುಕುಲ ಸವರವೇನ, ಮದಾಂಧರಿ ಮುಕುಲ ಸವರವೇನ. ಮದಾಂಧರಿ ಮುಕುಲ ಸವರವೇನ. ವಸಂತ ಮಾಸದಿ ಹೊಸ ರಾಗವನದಲ್ಲಿ ಮೂಡಿ ತಕಾಡಿಯ
ಎಂದು ನಮಸ್ಕರಿಸುವೆನು ಪ್ರಿಯ. ದೇವ ಪ್ರಾಣೇಶ್ವರಿ, ನಾನು ನನ್ನ ಧ್ಯಾನ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಹೌದು ಪ್ರೇಯಸಿ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು ಉತ್ತರ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು, ಇನ್ನು ನನ್ನದಾಗಿ ಅದೇ ನೋಡಿದಿರುವುದು. ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ
ರೆಡಿಯಾಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ಇತ್ತು ನೋಡು, ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವುದು, ಅಲ್ಲದೆ ಪಕ್ಷಿಗಳು ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುತ್ತಿರುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು
ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕ್ರಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವುದು. ಪ್ರೇಮದ ವಿಚಾರವೂ ಹಾಗೆ ಅಲ್ಲವೋ ಉತ್ತರ. ಅದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನದ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ತೀವ್ರ ಯುವ ಶೋಕದಿಂದ ತಜ್ಞರಾಗಿದ್ವಿ. ಬಾ ಪ್ರೇಯಸಿ, ಪುನಃ ಕುಳಿತು ಪುನಃ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸಿದೆನೆ. ದೇವ, ನಾನೇ ಆಯ್ದು ತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗ ದೇವ. ಸ್ವಾಮಿ, ಮನಸೋ ನಲ್ಲ ನಿನಗೆ ಬಿಡು ಮೌನ ಬಾಬನಿಗೆ ಬಿಡು ಮೌನ ರಾಜ ಮುದ್ದು ಪ್ರಾಣೇಶ್ವರಿ, ನಾನೊಂದು ಮಾತ್ಕಾರ್ಯವನ್ನು ನಿರ್ವಹಿಸಲು ವಿಧಿಷ್ಠ ರಾಜೇಂದ್ರನ ಬಳಿ ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾವು ನಿಮಗೆ ಸಹಾಯಕರಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಷ್ಟಧಾರಣೆ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಶ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸಾಬಿನಂತಂದಿರು ಇದನ್ನೊಂದು ಬಾರಿ ಎದೆ ಇರಿಸಿ ನೋಡದೆ. ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಕಾರ್ಯವಿದ್ದಲ್ಲ. ಅನಾಗರಾಜಲಕ್ಷ್ಮಿ, ನಿನ್ನ ಸೆಕೆರು ತಿರುದು ತಂದ ಹೂಗಳನ್ನು ಎದೆ ಏರಿಸು. ಕೋಪಗೊಂಡ ಋತಿ ಚಂಚಲ ಕಟಾಕ್ಷ ಬಾಣಗಳನ್ನು ಕೊಡು. ಬಾ ಪ್ರೇಯಸಿ, ನಿನ್ನ ಹೃದಯದ ಮಧ್ಯೆ ನನಗೆ ಸ್ಥಾನವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮ ಮಾತುಗಳು.
ಪ್ರೇಯಸಿ, ಇದು ಉಪಾಸದ ಸಮಯವಲ್ಲ. ಘೋರೈದವು ಬಂದು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರು. ಪ್ರೇಯಸಿ, ಆಸೆ ಪ್ರಿಯ ಗಾನ್ಯಮಯ್ಯದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನ ವಿಧಾತನೇ ಬೇರೆ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತರು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವರು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ರಿ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರಣ ವೀರ, ಯುದ್ಧ ಭೂಮಿನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹೌದು ಪ್ರೇಯಸಿ. Hey!
ಸ್ವಲ್ಪ ನನ್ನನ್ನು ಸಂತೋಷಿಲ್ಲದಾಗಿ ಕಳಿಸಿಕೊಡು ಪ್ರೇಯಸಿ. ನನಗೋಸ್ಕರ ಸ್ವಲ್ಪವೂ ಕುಟ್ಟಿ ದುಃಖಿಸಿದಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆ ಇಸ್ಕೊಳ್ಳಬಲ್ಲೆ. ನಿಮ್ಮ ಕರ್ತವ್ಯದಲ್ಲಿ ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವಣ್ಣನೆಯಾಗಿ ನಿರ್ವಹಿಸಿರುವುದು. ನಾನೊಂದು ವೇಳೆ ಕುರುಕ್ಷೇತ್ರ ಮಹಾಭಾರತ ಪ್ರಾಣವನ್ನು ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಕುಟ್ಟಿ ದುಃಖಿಸಿದಲ್ಲವೇ ಪ್ರೇಯಸಿ? ಅಳುವುದಿಲ್ಲ ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಒಂದೇ ಒಂದು ತುಟ್ಟು ಕಂಬನಿಯೋ ನನ್ನ ಕೈಯಾರ ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವುದು. ಉತ್ತರೆಯೋ ವೀರಿಸುವುದು. ಪತಿಯ ಆಜ್ಞೆಗಳಿಗೆ ದೇವರ ಆಜ್ಞೆ ಅಂತಲ್ಲವೇ? ಇನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವನು. ರವಿ ಜಾರಿದ ಶಶಿ ಮೂಡಿದ ರವಿ ಜಾರಿದ ಶಶಿ ಮೂಡಿದ
ಭೀಮಸೇನ, ಎಷ್ಟ ಅಪಮಾನ! ದುರ್ಯೋಧನು ವಂಚಿಸೇ ಬಿಟ್ಟನಲ್ಲ. ವಾಸುದೇವ, ನನ್ನನ್ನಲ್ಲೋ ನಿನ್ನನ್ನು. ಪರಮಾತ್ಮ, ಹಾಗಾದರೆ ಈಗ ಏನು ಮಾಡುವುದು? ಧರ್ಮರಾಯ, ದುರ್ಯೋಧನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಹೊರಗೆ ಬರುವಂತೆ ಕರೆ ದುರ್ಯೋಧನ. ಒಪ್ಪತಕ್ಕ ಮಾತಲ್ಲ. ನಮ್ಮಣ್ಣನ ಬಾಯಿಂದ ಅಂತಹ ಪುರುಷೋಕ್ತಿಯ ಮಾತುಗಳು ಬರುವುದಾದರೂ ಹೇಗೆ? ನಾನೇ ಪ್ರಾರಂಭಿಸುವನು. ದುರ್ಯೋಧನ, ದುರ್ಯೋಧನ ಅಕ್ಷಯಿಣಿ ಸೈನ್ಯವನ್ನೆಲ್ಲ ನಾಶ ಮಾಡಿದನು. ಭೀಷ್ಮ, ದ್ರೋಣ, ಸೈಂಧವ, ಶಕುನಿ, ಶಲ್ಯ ಮುಂತಾದ ಮಹಾರಥಿಕರು ನಿನಗಾಗಿ ಪ್ರಾಣ ಬಿಟ್ಟರು. ಏಡಿಯಂತೆ ಸೋತ ನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿ ಕುಳಿತಿರುವ ಯಾವ ಕ್ಷತ್ರಿಯ ಅಧಮರು, ಕುಲಂಗಾರು, ಭರತ ವಂಶ ಕಳಂಕ ಸ್ವರೂಪನೆ. ಛಲವಿದ್ದರೆ ಎದ್ದು ಬಾರವರೆಗೆ. ನಿನ್ನ ನಾಲಿಗೆಯನ್ನು ಅಲ್ಲಿಗೆ ತಡೆ. ವಿರಾಟ ನಾಡಿಗೆ ಮನೆಯ ಪಟ್ಟಂಗಿ, ಈ ವೀರನ ಹೃದಯವನ್ನು ನೀನೇನು ತಿಳಿಯಬಲ್ಲೆಯೋ? ಬಂಡಿ ಬಂಡಿ ಕೂಳನ್ನು ತಿಂದ ಬಂಡಪಕನನ್ನು ಕೊಂದ ಮಹಾಪ್ರಚಂಡಿ, ಕೀಚಕನನ್ನು ಕುತಂತ್ರದಿಂದ ಕೊಂದು ನಾನೇ ಕೊಂದೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಚಂಡ. ತುಂಬಿದ ರಾಜಸಭೆಯಲ್ಲಿ ಸರೋವರದಲ್ಲಿ ನಾನು ಅಡಿಗೆ ಕುಳಿತಿರಲಿಲ್ಲ. ಯುದ್ಧ ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿದೆನು. ಉತ್ತಮ ದುರ್ಯೋಧನ, ಉತ್ತಮ. ಧರ್ಮರಾಜ, ಯುದ್ಧಕ್ಕೆ ಹೊರಟ ಎಲ್ಲ ಸೈನ್ಯವೆಲ್ಲವೂ ಹತವಾಯಿತು. ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಬಾದ್ರೋಹಿ ಒಬ್ಬೊಬ್ಬರಾಗಿ ಬರುವಿರೋ, ಇಲ್ಲವ 5 ಜನ ಒಟ್ಟಿಗೂಡಿ ಬಂದರೂ ಸರಿಯೇ. ಅದು ಸಾಲದಿದ್ದರೆ ಈ ಕಪಟ ಕೃಷ್ಣನೊಳಗೂಡಿ ಬಂದರೂ ಸರಿಯೇ. ಹೋರಾಡಲು ಸಿದ್ಧನಿದ್ದೇನೆ. ಬಾ. ಭೀಮಸೇನ, ಇದಕ್ಕೆ ಉತ್ತರ ಏನೆಂದು ಕೊಡುವೆ? ಉತ್ತರ ಕೊಡುವ ಅಗತ್ಯವಿಲ್ಲ. ಪರಮಾತ್ಮ, ನಾನು ಕೇಳಿದ್ದದ್ದು ಇಂತಹ ಶುಭ ಮುಹೂರ್ತವನ್ನೇ. ಎಲ್ಲು ಮದಾಂಧ ಕೃಷ್ಣ, ನೀನು ಯಾರ ಪಕ್ಷವಾಗಿ ನಿಲ್ಲುವೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ತಿಳಿದಿರುವೆ. ಬಾ, ಯುದ್ಧಕ್ಕೆ ಸಿದ್ಧರಾಗು. ಬಾದ್ರೋಹಿ, ಬಾದ್ರೋಹಿ. ಸ್ವಲ್ಪ ಸಮಾಧಾನ ತಂದಿಕ್ಕು ಧರ್ಮರಾಜ. ಕ್ಷಣಕಾಲ ವಿಶ್ರಾಂತಿಯನ್ನು ಒಂದೋ ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗಿರುವನು. ಬಾಪು ದುರ್ಯೋಧನ, ಬಾಪು ಭೀಮಸೇನ, ಬಾಪು ತೊಟ್ಟು ಯುದ್ಧವನ್ನು ಮಾಡು. ಈಗ ನೆನಪಿಗೆ ಬಂದಿತು. ಬಾದ್ರೋಹಿ.
ನನ್ನ ಅಂತಿಮ ನಮಸ್ಕಾರವನ್ನು ಸ್ವೀಕರಿಸು. ನಿನಗೆ ದುರ್ಯೋಧನ, ನಿನಗೆ ಮಂಗಳವಾಗಲಿ. ನೀನೆಂದಿಗೂ ಚಲದಂಕ ಬಲ್ಲನೆ. ನಿನಗೆ ಮಂಗಳವಾಗಲಿ ದುರ್ಯೋಧನ. ಆಗಲಿ ಪರಮಾತ್ಮ. ಮಂಗಳದಾಯಕ ಹರಿಯೇ ಜಯ ಪಾವನ ಗೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಗೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲೋಲ ಜಯ ಮಂಗಳವರ ಶುಭ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಗೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶ್ರೀಲೋಲ ಜಯ ಮಂಗಳವರ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಗೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಶ್ರೀ ಶ್ರೀ